ಬಂದಂಗೆ ಆಗೋದು ಅದೆಲ್ಲ ಆಗುತ್ತೆ. ಮೈಗ್ರೇನಲ್ಲಿ ಒಂದು ಟಿಪಿಕಲ್ ಆಗಿ ಯಾವ ಥರ ಕಂಡುಹಿಡಿಬೇಕು ಈ ಮೈಗ್ರೇನು ಅಂತಂದರೆ, ಯಾವಾಗಲೂ ಅಷ್ಟೇ ಮೈಗ್ರೇನ್ ಅಂದರೆ ಕೆಲವೊಂದು ಕಡೆ ತುಂಬ ಜನ ಹೇಳ್ತಾರೆ ಅದನ್ನು ಅರ್ಧ ತಲೆನೋವು ಅಂತ ಹೇಳ್ತಾರೆ. ಅಂದರೆ ಈ ಮೈಗ್ರೇನ್ ಬಂದಾಗೆ ಯಾವುದಾದ್ರೂ ಒಂದು ಭಾಗದಲ್ಲಿ ಬರುತ್ತೆ, ರೈಟಿಗಾದರೂ ಇರ್ಬೋದು ಅಥವಾ ಲೆಫ್ಟಿಗಾದರೂ ಇರ್ಬೋದು, ಯಾವುದಾದ್ರೂ ಒಂದು ಕಡೆ ಬರುತ್ತೆ. ಬಟ್ ಕೆಲವೊಂದು ಮೈಗ್ರೇನಲ್ಲಿ ಇಡೀ ತಲೆ ಕೂಡ ನೋವು ಬರುತ್ತೆ. ಸೊ ಇಂಪಾರ್ಟೆಂಟಾಗಿ ಮೈಗ್ರೇನ್ ಅಂದರೆ ಅರ್ಧ ತಲೆನೋವು, ಯಾವುದೋ ಒಂದು ಕಡೆ ಬರುತ್ತೆ, ರೈಟು ಅಥವಾ ಲೆಫ್ಟು. ಕೆಲವೊಂದು ಸರಿ ಫುಲ್ ತಲೆನೋವು ಕೂಡ ಬರುತ್ತೆ. ಎರಡನೇ ಸಿಂಪ್ಟಮ್ ಬಂದುಬಿಟ್ಟು, ಈ ತಲೆನೋವು ಬಂದಾಗೆ ಲೈಟ್ ನೋಡೋಕ್ಕಾಗೋದಿಲ್ಲ ಅಥವಾ ಸೌಂಡ್ ಕೇಳೋಕ್ಕಾಗೋದಿಲ್ಲ, ಬೆಳಕು ನೋಡೋಕ್ಕಾಗಲ್ಲ, ಸೌಂಡ್ ಕೇಳೋಕ್ಕಾಗಲ್ಲ. ಹಾಗೇನಾದರೂ ಇತ್ತು ಅಂತಂದರೆ ಅದು 100% ಮೈಗ್ರೇನ್. ಜೊತೆಗೆ ಮೂರನೇದು ತುಂಬ ಇಂಪಾರ್ಟೆಂಟು, ಈ ಥರ ತಲೆನೋವು ಬಂದಾಗೆ ವಾಂತಿ ಬಂದಂಗೆ ಏನಾದರೂ ಆಯಿತು ಅಂತಂದರೆ, ಅಥವಾ ಕೆಲವೊಂದು ಸರಿ ವಾಂತಿ ಮಾಡಿದಾಗೆ ತಲೆನೋವು ಕಡಿಮೆ ಆಯಿತು ಅಂದರೆ ಅದು 100% ಮೈಗ್ರೇನ್. ಹಾಗಾದರೆ ಇದಕ್ಕೆ ಏನು ಮಾಡಬೇಕು? ಆಮೇಲೆ ತುಂಬ ಇಂಪಾರ್ಟೆಂಟ್ ನಾಲ್ಕನೇದು, ಇದು ಬಂತು ಅಂದರೆ ತಲೆನೋವು 4 ಗಂಟೆಯಿಂದ 3 ದಿನವರೆಗೆ ಇರುತ್ತೆ. ಯಾಕೆ 4 ಅವರ್ಸ್ ಕೆಳಗಡೆ ಕಡಿಮೆ ಆಗೋಲ್ಲ ಇದು. 4 ಅವರ್ಸ್ ಟು 72 ಅವರ್ಸ್ ಅಂತ ಹೇಳ್ತೀವಿ, ಅಂದರೆ 3 ದಿವಸ. ಕೆಲವರಿಗೆ ಕಂಟಿನ್ಯೂಸ್ 3 ದಿವಸವರೆಗೆ ಇರುತ್ತೆ, ಕೆಲವರಿಗೆ ಬಿಟ್ಟು 3 ದಿವಸವರೆಗೆ ಇರುತ್ತೆ, ಆಮೇಲೆ ನಿಂತೋಗುತ್ತೆ, ಮತ್ತು ಇನ್ನೊಂದು ನೆಕ್ಸ್ಟ್ ಸೈಕಲ್ ಬರ್ತಾ ಇರುತ್ತೆ. ಇದು ಇಷ್ಟೆಲ್ಲ ಸಿಂಪ್ಟಮ್ಸ್ ಇರೋದು ಮೈಗ್ರೇನ್. ಹಾಗೆ ಇದು ಹೇಗೆ ಬರುತ್ತೆ, ಯಾಕೆ ಬರುತ್ತೆ ಮೈಗ್ರೇನು? ಊಟ ಏನಾದರೂ ಮಾಡೋದು ಟೈಮಿಗೆ ಮಾಡಲಿಲ್ಲ ಅಂದರೆ, ಉಪವಾಸ ಜಾಸ್ತಿ ಮಾಡಿದರೆ, ಅಥವಾ ಟ್ರಾವೆಲಿಂಗ್ ಜಾಸ್ತಿ ಮಾಡಿದರೆ, ಅಥವಾ ಈಗ ಏನಾದರೂ ಸ್ಟ್ರಾಂಗ್ ಆಗಿರ್ತಕ್ಕಂಥ ಪರ್ಫ್ಯೂಮು, ಈ ಸುಗಂಧ ದ್ರವ್ಯಗಳಿರುತ್ತಲ್ವ, ಸೆಂಟ್ ಆಗಲಿ ಪರ್ಫ್ಯೂಮ್ ಆಗಲಿ, ಇಂಥದ್ದೆಲ್ಲಾದರೂ ಸ್ಮೆಲ್ ನೋಡ್ತು ಅಂದರೆ, ಅಥವಾ ಅಗರಬತ್ತಿ ವಾಸನೆ ಜಾಸ್ತಿ ನೋಡ್ತು ಅಂತಂದರೆ, ಇಂಥದ್ದೆಲ್ಲದರಿಂದ ಕೂಡ ಮೈಗ್ರೇನ್ ಬರುತ್ತೆ. ಆಮೇಲೆ ತುಂಬ ಬಿಸಿಲಲ್ಲಿ ಹೋಯ್ತು ಅಂತಂದರೆ ಆಚೆ, ಟೈಮಿಗೆ ಊಟ ಮಾಡಲಿಲ್ಲ, ನೀರು ಸರಿಯಾಗಿ ಕುಡಿಲಿಲ್ಲ, ತುಂಬ ಖಾರ ತಿಂದರೆ, ಇಂಥದಕ್ಕೆಲ್ಲ ಕೂಡ ತಾವು ನೋಡ್ಬೋದು ಇಮ್ಮಿಡಿಯೇಟಾಗಿ ಮೈಗ್ರೇನ್ ಟ್ರಿಗ್ಗರ್ ಆಗುತ್ತೆ. ಹಾಗಾದ್ರೆ ತಾವು ಇನ್ನೊಂದು ಹೇಳ್ಬೋದು, ಇಲ್ಲ ಇಷ್ಟೆಲ್ಲ ಮಾಡೋರು ಎಷ್ಟೊಂದು ಜನ ಇದ್ದಾರೆ, ಅವ್ರಿಗೆ ತಲೆನೋವು ಬರಲ್ಲ, ನನಗೆ ಯಾಕೆ ಬರುತ್ತೆ? ಆಯುರ್ವೇದದಲ್ಲಿ ನಾವು ಅದಕ್ಕೆ ಪ್ರತಿಯೊಂದು ಬಾಡಿನಲ್ಲೂ ಕೂಡ ಬಾಡಿ ಟೈಪ್ ಬೇರೆ ಬೇರೆ ಇರುತ್ತೆ. ನಿಮ್ಮ ಬಾಡಿ ಟೈಪ್ ಬೇರೆ, ನನ್ನ ಬಾಡಿ ಟೈಪ್ ಬೇರೆ. ಸೊ ಆ ಥರ ಒಬ್ಬೊಬ್ರದ್ದು ಒಂದೊಂದು ಬಾಡಿ ಟೈಪ್ ಇದೆ. ಅದು ಯಾರಿಗೆ ಪಿತ್ತ ಬಾಡಿ ಟೈಪ್ ಅಂತ ಹೇಳ್ತೀವಿ. ಪಿತ್ತ ಅಂದರೆ ಹೀಟು, ಪಿತ್ತ ಜಾಸ್ತಿ ಆಗಿದೆ ಅಂತಲ್ಲ, ಪಿತ್ತ ನೆತ್ತಿಗೆ ಏರಿದೆ ಅವನಿಗೆ, ಅದಕ್ಕೆ ಕೋಪ ಬಂದಿದೆ. ಸೊ ಅದು ಹೀಟ್ ಜಾಸ್ತಿ ಇರೋರಿಗೆ ಮಾತ್ರ ಮೈಗ್ರೇನ್ ಜಾಸ್ತಿ ಬರುತ್ತೆ. ಆಯಿತು ಡಾಕ್ಟ್ರ್, ಈಗೆಲ್ಲ ಇದೆ, ಇದರಿಂದ ಬರುತ್ತೆ, ಈ ಥರ ಇದ್ದರೆ ನಾವು ಮೈಗ್ರೇನ್ ಅಂತ ಕಂಡುಹಿಡಿಬೋದು. ಬಟ್ ಇದಕ್ಕೆ ಮಾಡೋದೇನು ಅಂತ, ನಾವು ಶತಾಯುವಿನಲ್ಲಿ 125 ವರ್ಷದಿಂದ ಈ ಮೈಗ್ರೇನ್ಗೆ ಅಂತಲೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಆಮೇಲೆ ಬರೀ 4 ತಿಂಗಳ ಔಷಧಿ, 4 ತಿಂಗಳ ಔಷಧಿಯಲ್ಲಿ